ಸರ್ ನಿಮ್ಮ ಒಂದು ಕೆಲ ಕ್ಷಣಗಳನ್ನು ನಾನು ಫೋಟೋಸ್ ತೋರಿಸ್ತೀನಿ ಸರ್. ಹೌದಾ? ಸೊ ಜಸ್ಟ್ ಅದು ಮೆಲುಕು ಹಾಕಿ ಅಷ್ಟೇ. ಆಮೇಲೆ ಕ್ಯಾಮರಾಗೆ ತೋರಿಸ್ತೀನಿ, ಫಸ್ಟ್ ನಿಮಗೆ ತೋರಿಸ್ತೀನಿ ಈ ಒಂದು ಕ್ಷಣದ ಬಗ್ಗೆ. ನಮಗೆ ಡಾಕ್ಟ್ರೇಟ್ ಕೊಟ್ಟಿದ್ರು, ಒಂದು ತುಂಬ ವಿಸ್ಮಯ ಅದು, ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅಪರೂಪದ ಕ್ಷಣ ಅದು. ಅವತ್ತು ಸಂಜೆ ಸುಮಾರು ಒಂದು 8:30 ಇರ್ಬೋದು, ಫೋನ್ ಮಾಡಿದರು ಯೂನಿವರ್ಸಿಟಿಯಿಂದ. ಕಂಗ್ರ್ಯಾಚುಲೇಷನ್ ಸರ್ ಅಂದರು. ನಾನು ಯಾಕೆ ಕಂಗ್ರ್ಯಾಚುಲೇಷನ್, ನಿಮ್ಮ ವೃತ್ತಿ ಜೀವನದ ಸಾಧನೆಗಾಗಿ ನಮ್ಮ ಯೂನಿವರ್ಸಿಟಿಯಿಂದ ನಿಮಗೆ ಡಾಕ್ಟ್ರೇಟ್ ಕೊಡ್ತಾ ಇದ್ದಾರೆ. ಒಂದು ಕ್ಷಣ ಶಾಕ್ ಆಯಿತು ನನಗೆ, ಸ್ವಲ್ಪ ಐವೆಟ್ಟಾಯಿತು ಅಷ್ಟೇ. ಸೂಪರ್ ಸರ್. ಈ ಒಂದು ಪಟ ಅದು ಅವತ್ತು ಅವರು ಮೂಡಲ್ಲಿರಲಿಲ್ಲ, ವಿಷ್ಣು ಸರ್ ಮೂಡಲ್ಲಿರಲಿಲ್ಲ. ತುಂಬ ಡಿಸಪಾಯಿಂಟ್. ಇಲ್ಲಿ ಸೆಟ್ಟಿಗೆ ಬಂದಿದ್ದರು, ಏನೋ ಗೊತ್ತಿಲ್ಲ, ಅವ್ರು ಏನೂ ಹೇಳಲೇ ಇಲ್ಲ. ನಾನು ತಪ್ಕೊಂಡು ಜೋರಾಗಿ ಅಳ್ತಾಯಿದ್ರು. ನಾನು ಸಮಾಧಾನ ಮಾಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ಹೊತ್ತಾಯಿತು, ಹಾಗೆ ಕೂತ್ಕೊಂಡು ನನ್ನ ಮಡ್ಲಲ್ಲಿ ಮಲ್ಕೊಂಡು ಅಳಕ್ಕೆ ಶುರು ಮಾಡಿಬಿಟ್ರು. ನನಗೆ ಏನಾಯಿತು, ಸುಮ್ಮನೆ ಇದ್ದೆ. ಸರ್ ತಿಂಡಿ ಮಾಡ್ರೆ ನನ್ನ ಕೈ ಹಿಡ್ಕೊಂಡು ಬೇಡ ಅಂದರು. ಅವ್ರಿಗೆ ಕೆಲವು ತಿಂಡಿ ತುಂಬ ಇಷ್ಟ, ಅದು ನನ್ನ ಬಾಕ್ಸಲ್ಲಿ ಇರುತ್ತೆ, ನಮ್ಮ ಮನೆಯಿಂದ ಕೊಟ್ಟು ಕಳಿಸಿರ್ತಾರೆ. ಅದೆಲ್ಲ ಕೊಟ್ಟೆ. ಸ್ವಲ್ಪ ಹೊತ್ತು ತಿನ್ಕೊಂಡು ಸ್ವಲ್ಪ ನಾರ್ಮಲ್ ಆದರು. ಆದಾಗ ಅವ್ರ ಎದುರಿಗೆ ಒಂದು 8 ಸಾಲು ಸಂಭಾಷಣೆ ಬರೆದೆ. ಅಂದರೆ ಮನುಷ್ಯ ತನ್ನ ಜೀವನದಲ್ಲಿ ದುಃಖ ಅತಿಯಾದಾಗ ಅವನೇನು ಮಾಡಬೇಕು, 8 ಸಾಲು ಸಂಭಾಷಣೆ ಬರೆದೆ. ಆ ಸಂಭಾಷಣೆ ಸಾಲುಗಳನ್ನು ಅವ್ರಿಗೆ ಹೇಳಿದೆ ನಾನು. ಹೇಳಿದಾಗ ಅವರಿಗೆ ದುಃಖ ಹೊರಟೋಯ್ತು, ಮನಸ್ಸಿನಲ್ಲಿ ಧೈರ್ಯ ಬಂತು, ಚೇತರಿಕೆ ಆಯಿತು. ಶೂಟಿಂಗ್ ಸ್ಟಾರ್ಟ್ ಮಾಡಿದೆ ಆ ಗಳಿಗೆ. ಅದು ಒಂದು ಫೋಟೋಯಿಂದ ಎಷ್ಟು ಹೌದು ಇದು ಸರ್ ನೆನಪುಗಳು. ಹೌದು. ಸೂಪರ್.